ವಿರಾಮದ ನಂತರ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಹರಿವರ್ಧನ್ ಅವರೇ ಮಾತಾಡ್ತಾ ಇದ್ವಿ, ಹೆಸರನ್ನ ಬದಲಿಸೋದ್ರಿಂದ ಅದೃಷ್ಟ ಬರುತ್ತೆ ಅಂತ. ನಾವು ನಮಗೆ ಅದೃಷ್ಟ ಸರಿ ಇಲ್ಲ ಅಂತ ಹೇಳಿ ಹೆಸರನ್ನ ಚೇಂಜ್ ಮಾಡ್ಕೋತೀವಿ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಅವಾರ್ಡ್ಗಳು ಬರೋದಿರ್ಬೋದು, ಡಾಕ್ಟರೇಟು ಅದು ಇದು ಅಂತ ಬರುತ್ತೆ. ಅದರಿಂದ ಏನಾದ್ರು ತೊಡಕೇನಾದ್ರೂ ಇದೆಯಾ? ಈಗ ಒಂದು ಹೆಸರಿಗೆ ಮತ್ತೊಂದು ಯಾವುದೋ ಒಂದು ಅಕ್ಷರ, ಡಾಕ್ಟರ್ ಅಥವಾ ಪದ್ಮವಿಭೂಷಣ ಏನಾದ್ರೂ ಒಂದು ಆ್ಯಡ್ ಆಗೋದ್ರಿಂದ ತೊಡಕೆಷ್ಟಿದೆ, ಒಳ್ಳೇದೆಷ್ಟಿದೆ ಅಂತ. ಸತ್ಯದಲ್ಲಿ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಇದನ್ನ ನಾವಾಗೆ ನೀವೇ ಕೇಳಿದ್ ಭಾಳ ಒಳ್ಳೇದಾಯಿತು ನೋಡಿ. ಡಾಕ್ಟರ್ ರಾಜ್ಕುಮಾರ್ ಅಂತ ಕೊಟ್ಟ ಮೇಲೆ ಚೆನ್ನಾಗಿದೆ. ಇನ್ನೊಬ್ರಿಗೆ ಡಾಕ್ಟ್ರು ಕೊಟ್ಟರು ಕರ್ನಾಟಕದಲ್ಲಿ, ಅವ್ರ ಪಾಪ ತುಂಬ ಕಷ್ಟಕ್ಕೆ ಸಿಗಾಕಿ ಅಂದರು. ಡಾಕ್ಟರ್ ವಿಷ್ಣುವರ್ಧನ್ ಆಗಿರ್ಬೋದು. ಇದ್ರ ಜೊತೆಗೆ ತುಂಬ ಫಿಲಮ್ ಸ್ಟಾರ್ಗಳಿಗೆ ಹೆಸರುಗಳು ಬಂದವೆ. ಇವಾಗ ನೋಡಿ, ಕಾಮಿಡಿ ಗಣೇಶ್ ಹೆಣ್ಮಕ್ಳು ತುಂಬ ಚೆನ್ನಾಗಿದ್ರು. ಗೋಲ್ಡನ್ ಗಣೇಶ್ ಆದಮೇಲೆ ಅವರು ಒಂಥರ ಅವ್ರ ಸ್ಥಿತಿಗತಿ ನಿಮಗೆ ಗೊತ್ತಿರುತ್ತೆ. ಹೆಸರು ಚೇಂಜ್ ಆದಮೇಲೆ ಅವ್ರಿಗೆ ಹೆಂಗೆ ಯೋಗ ಬಂತು. ತುಂಬ ಜನ ಫಿಲಮಲ್ಲಿ ಹೀರೋಗಳಿಗೆ ತುಂಬ ಅಂದರೆ ಎಲ್ಲ ಲೆಟ್ರು ಮುಖ್ಯ. ಮೊದಲನೇ ಲೆಟ್ರು, ಆಮೇಲೆ ಲಾಸ್ಟ್ ನಂಬರು ಭಾಳ ಮುಖ್ಯ. ಅದರಲ್ಲಾಗಿ ಚಾಲೆಂಜಿಂಗ್ ಅಂತ ಕೊಟ್ಟರು. ಅವ್ರೊಂಥರ ಚಾಲೆಂಜಿಂಗ್ ಆಗೈತೆ, ನೇಮಲ್ಲೇ ದಮ್ ಬಂತು. ಆಮೇಲೆ ಅದು ಚೆನ್ನಾಗಾಯಿತು. ಪವರ್ ಸ್ಟಾರ್ ಪುನೀತ್, ಅವ್ರಿಗೂ ಒಂದು ಒಳ್ಳೆ ಸ್ಟಾರ್ ಬಂತು. ಈ ಡಾಕ್ಟ್ರು ಅನ್ನೋದೇ ಇನ್ನೆಲ್ಲ ಫಿಲಮ್ ಲ್ಯಾಂಡಲ್ಲಿ ಕೊಡ್ತಾರೆ. ಈ ಡಾಕ್ಟ್ರು ಮಾತ್ರ ಎಲ್ಲರ ಮನೇಲೂ ಇಟ್ಕೋಬೋದು. ಇವಾಗ ನಾನು ಜ್ಯೋತಿಷ ಕಲ್ತಿದ್ರು ಕೂಡ ಡಾಕ್ಟರ್ ಜ್ಯೋತಿಷ್ ಅಂತ ಇಟ್ಕೋಬೋದು, ಲಾಯರ್ ಇಟ್ಕೋಬೋದು. ಬೇರೆ ಸಣ್ಣ ಪುಟ್ಟವ್ರಿಗೆಲ್ಲ ಡಾಕ್ಟ್ರ್ ಅಂತ ಕೊಡ್ತಾರೆ. ಈ 8ನೇ ತಾರೀಕು ಕೊಟ್ಟವ್ರಿಗೆ ಏನಾದ್ರು ಈ ಲೆಟ್ರ್ ಸ್ಟಾರ್ಟ್ ಆಗಿಬಿಟ್ಟು, ಇಲ್ಲ 18ನೇ ತಾರೀಕು ಈ ಲೆಟ್ರಿಂದ ಏನಾದ್ರು ನೇಮ್ ಸ್ಟಾರ್ಟ್ ಆಯ್ತು ಅಂದರೆ ಅವರು ತುಂಬ ಕಷ್ಟಕ್ಕೆ ಸಿಗಾಕೈತಾರೆ. ಅದರಿಂದ ಇದನ್ನ ಇಟ್ಕೋಬಾರ್ದು. ಕೊಟ್ಟಿದ್ದನ್ನು 4 ಜನ ಕರೀಲಿ. ನೀವೇನಾರು ರೆಕಾರ್ಡಲ್ಲಿ ಸೇರಿಸ್ಕೊಂಡು ಕೋರ್ಟಲ್ಲೆಲ್ಲ ಅಪ್ ಟು ಡೇಟ್ ಎಲ್ಲ ಚೇಂಜ್ ಮಾಡ್ಕೊಂಡು ನೀವು ಬರೆಯೋಕ್ಕೆ ಸ್ಟಾರ್ಟ್ ಆದರೆ ನಿಮ್ಮ ಮನೇಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದು ಭಾಳ ನೋಡಿ ಇಟ್ಕೋಬೇಕು. ಯಾರೋ ಜ್ಯೋತಿಷ್ಯವ್ರನ್ನ ಕೇಳಿ ಇದೆಲ್ಲ ಸೂಟ್ ಆಗುತ್ತಾ, ಇಟ್ಕೊಳ್ಳ, ಇಲ್ಲ ನಮ್ಮ ಕರಿಲ್ಲ, ಅದು ಥರನೇ ಲೆಕ್ಕ. ಕೆಲವೊಂದು ವಿಷಯ, ಇನ್ನೊಂದು ಪ್ರಶ್ನೆ ಕೇಳೋದಾದ್ರೆ, ಫಿಲ್ಮ್ ಸ್ಟಾರ್ಸ್ನೇ ನಾವು ತಗೊಳ್ಳೋಣ. ರಮ್ಯಾ ದಿವ್ಯ ಸ್ಪಂದನ ತುಂಬಾ ಫೇಮಸ್ ಆಗುತ್ತೆ. ಕೆಲವರು ಸಂಖ್ಯಾಶಾಸ್ತ್ರದ ಹಿಂದೆ ಬಂದು ಕೂಡ ಏನು ಹೆಸರನ್ನ ಬದಲಿಸ್ಕೊಳ್ತಾರೆ. ನವೀನ್ ಕೃಷ್ಣ, ಅಕ್ಷಯ್ ಕೃಷ್ಣ ಆಗಿರ್ಬೋದು, ಮುರಳಿ, ಶ್ರೀ ಮುರಳಿ ಆಗಿರ್ಬೋದು. ಆದ್ರೆ ಅಂತ ಬೆಳವಣಿಗೆಗಳೇನು ಕಾಣಿಸ್ಲಿಲ್ಲ. ಮುರಳಿ ಅನ್ನೋ ನೇಮ್ಸ್ ಅಷ್ಟು ಚೆನ್ನಾಗಿಲ್ಲ. ಇವು ರಮ್ಯನ್ ಕೇಳಿರಲ್ಲ, ರಮ್ಯ 29ನೇ ತಾರೀಕು ಕೊಟ್ಟಿರೋದು. ಎಲ್ಲವೂ ಕೂಡ 6 ಬರುತ್ತೆ ಅವ್ರ ಡೇಟ್ ಆಫ್ ಬರ್ತಲ್ಲಿ. ಈ ನೇಮಲ್ಲಿ 9 ಅನ್ನೋದು ಬರುತ್ತೆ. ಈ ಕೂಡದ ರಮ್ಯ ಅಂದರೆ 9 ಬರುತ್ತೆ. ಈ 6ಕ್ಕೆ ಲಾಸ್ಟ್ ನಂಬರ್ 6 ಆಗಿರೋದ್ರಿಂದ 9 ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಅವರಿಗೆ ಕೋಪ ಜಾಸ್ತಿ ಬರುತ್ತೆ. 9ನೇ ತಾರೀಕು ಅವ್ರು ಯಾರೇ ಆಗಲಿ, ವಿಷ್ಣುವರ್ಧನ್ ನೀವು ನೋಡಿದ್ರ ಕೋಪ, ಶ್ರುತಿ ನೋಡಿದ್ರ ಕೋಪ, ಉಪೇಂದ್ರ ನೋಡಿ ಅವರು ವರ್ಕ್ ಕ್ಯಾಮ್ರಾ ಮುಂದೆ ನಿಂತಾಗಲೂ ಅವ್ರ ಕೋಪ ಗೊತ್ತು. ಪರ್ಸ್ನಲ್ ಚೆನ್ನಾಗಿ ಮಾತಾಡ್ತಾರೆ. ವರ್ಕಲ್ಲಿ ನಿಂತ್ಕೊಂಡು ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತಾರೆ. ಕೆಲಸ ಅವರಿಗೆ ಸಕ್ಸಸ್ ಕಾಣಬೇಕು. ಅವ್ರಿಗೂ ಹಂಗೇನೆ ಕೋಪ ಬರುತ್ತಲ್ಲ. ಈ ನೇಮಲ್ಲಿ ಕೋಪ ಬರುತ್ತೆ. ಈ ನೇಮ್ ಫಿಲಮ್ ಲ್ಯಾಂಡಲ್ಲಿ 6ನ ಲೆಟ್ರು, K ಲೆಟ್ರು ತುಂಬ ಸಕ್ಸಸ್ ಕೊಡುತ್ತೆ. ಇನ್ನು ಶಂಕರ್ ನಾಗ್ ಅವ್ರನ್ನ ತಗೊಳ್ಳೋದಾದ್ರೆ, ಶಂಕರ ನಾಗರಕಟ್ಟೆ ಅವರ ಪೂರ್ಣ ಹೆಸರು. ಅಲ್ಲಿ ನಾಗರಕಟ್ಟೆಯಲ್ಲಿ ನಾಗನದನ್ನ ಮಾತ್ರ ಉಳಿಸ್ಕೊಂತಾರೆ. ಅದು ಎಷ್ಟರ ಮಟ್ಟಿಗೆ ಸರಿ? ಶಂಕರ್ ನೀವು ಒಂದು ಒಳ್ಳೆ ಪಾಯಿಂಟ್ ಕೇಳಿದ್ರಿ. ಶಂಕರ್ನಾಗ 18ನೇ ತಾರೀಕು ಕೊಟ್ಟಿರೋದು. ಆದರೆ ಅವರು ಇದಾಗಿದ್ದು 30ನೇ ತಾರೀಕಿನ ನಂಬರ್ 3ಲಿ. ಆದರೆ ಅವ್ರಿಗೆ ಎಸ್ಸಿಂದಲೇ ನೇಮ್ ಸ್ಟಾರ್ಟ್ ಆಯಿತು. ಶಂಕರ್ ಅಂದರೆ 19 ಬರುತ್ತೆ. ನಾನು ಅವಾಗಲೇ ಹೇಳಿದೆ ಹಿಂದೆ, 9ಕ್ಕೂ 1ಕ್ಕೂ ಭಾಳ ನೆಂಟಿದೆ. ಕೋಪ ಜಾಸ್ತಿ, ಸಕ್ಸಸ್ ಜಾಸ್ತಿ ಅಂತ. ಆ ನೇಮಲ್ಲಿ ಸಕ್ಸಸ್ ಬಂತು. ಶಂಕರನ ನೇಮ್ ಯಾರ್ಯಾರು 9ನೇ ತಾರೀಕು ಕೊಟ್ಟಿರ್ತಾರೋ ಅವ್ರಿಗೆ ಎಸ್ಸಿಂದ ನೇಮ್ ಸ್ಟಾರ್ಟ್ ಆಗಿ 9ರಲ್ಲಿ ಇಲ್ಲ 1ರಲ್ಲಿ ನೇಮ್ ಎಂಡ್ ಆದರೆ ತುಂಬ ಸಕ್ಸಸ್ ಕಾಣ್ತಾರೆ. ಅವ್ರ ನೇಮ್ ತುಂಬ ಚೆನ್ನಾಗಿ ಬಂತು. ಈಗಾಗಲೇ ಮಾತಾಡ್ತಾ ಇದ್ವಿ ನಾವು ತೊಡಕುಗಳು ಎಷ್ಟಾಗುತ್ತೆ ಅಂತ. ಅದಕ್ಕೊಂದು ಈಗಾಗಲೇ ಖ್ಯಾತಿಯನ್ನು ಹೊಂದಿದ್ದಂತಹದ್ದೇ ಎಕ್ಸಾಂಪಲ್ ಅನ್ನ ತಗೊಂಡ್ವಿ. ಸೊ ನಾಮ ಬದಲಾವಣೆಯಿಂದ ಎಷ್ಟರ ಮಟ್ಟಿಗೆ ಒಂದು ಪ್ರಮಾಣದಲ್ಲಿ ತೊಡಕಿದೆ, ಎಷ್ಟು ಒಳ್ಳೆಯದಿದೆ ಅನ್ನೋದಕ್ಕೆ ನೀವೇನು ಹೇಳ್ತೀರಾ? ಹೌದಮ್ಮ, ಖಂಡಿತ. ಈ ವಿಚಾರವಾಗಿ ನಾವು ಬಂದಾಗ ಎಷ್ಟು ಅದೃಷ್ಟ ಇರುತ್ತೋ ಅಷ್ಟು ದುರಾದೃಷ್ಟನೂ ಇರುತ್ತೆ. ಇದು ಯಾವ ರೀತಿ ದುರಾದೃಷ್ಟ ಅಂತಂದಾಗ, ನಾವು ಒಳ್ಳೆ ಕರ್ಮಗಳನ್ನ, ಒಳ್ಳೆ ಕೆಲಸಗಳನ್ನ ನಾವು ಮಾಡ್ತಾ ಹೋದ್ರೆ ಅದು ಅದೃಷ್ಟ ಅಂತ ಹೇಳ್ಬೋದು, ಒಳ್ಳೆ ಹೆಸರು ಅಂತ ಗಳಿಸ್ಬೋದು. ದುರಾದೃಷ್ಟ ಅಂತಂದಾಗ ಕೆಟ್ಟ ಕೆಲಸಗಳನ್ನ ಮಾಡಿದಾಗ ದುರಾದೃಷ್ಟ. ನೋಡಿ, ಇನ್ನೊಂದು ಎಲ್ಲೋ ಒಂದು ವಿಚಾರ ನಮ್ಗೆ ಎಲ್ಲಿ ಅಂತಂದ್ರೆ, ಈ ಎಲ್ಲೋ ಒಂದು ಶಕ್ತಿ ಅನ್ನೋದು ಮನುಷ್ಯನ ಒಂದು ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ, ಪ್ರಪಂಚವನ್ನ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಆ ಶಕ್ತಿಗೆ ಮಿಗಿಲಾಗಿರ್ತಕ್ಕಂಥದ್ದು ಹೆಸರೇನಿಲ್ಲ. ಈ ಹೆಸರನ್ನ ಸೂಚನೆ ಮಾಡಬೇಕಾದ್ರೆ, ಹಾಗೆ ಡಾಕ್ಟರೇಟ್ ಪದವಿ, ಇನ್ನೊಂದು ಏನಿದೆ, ಆ ಹೆಸರು ಏನು ಕರೀತಾ ಇದ್ರೆ ಅದು ಶಾಶ್ವತವಾಗಿ ಅದೇ ಹೆಸರಿದೆ, ಆತನಿಗೆ ಲಕ್ಷಣವಾಗಿರುತ್ತೆ, ಚೆನ್ನಾಗಿರುತ್ತೆ. ಮೊದಲು ಆತನಿಗೆ ಸೂಟೇಬಲ್ ಆಗಬೇಕು. ಆ ಸೂಟೇಬಲ್ ಆಗದೇ ಇದ್ದಾಗ ಅದು ಖಂಡಿತವೂ ಕೆಟ್ಟದ ಪರಿವರ್ತನೆ ಆಗುತ್ತೆ. ಮತ್ತು ಇನ್ನೊಂದು ವಿಚಾರ ಏನು ಅಂತ, ಸಂಖ್ಯಾಶಾಸ್ತ್ರದಲ್ಲಿದ್ದಾಗ ಕೆಟ್ಟ ಪರಿಣಾಮಗಳು ಎಷ್ಟು ದಿನ ಬರುತ್ತೆ, ಒಳ್ಳೆಯ ಪರಿಣಾಮಗಳು ಎಷ್ಟು ದಿನ ಬರುತ್ತೆ ಅಂತಾಗ ನಾವು ಈ ಜ್ಯೋತಿಷದ ಮುಖಾಂತರ ಹೋದಾಗ ಒಂದೊಂದು ಗ್ರಹ ಇಷ್ಟಿಷ್ಟು ವರ್ಷ ಅಂತ ಅದಕ್ಕೆ ಪಿರಿಯಡ್ ಇರುತ್ತೆ. ಒಂದೊಂದು ಸಂಖ್ಯೆನೂ ಸಹ ಇಷ್ಟಿಷ್ಟು ಪಿರಿಯಡ್ ಅದನ್ನು ಮೇಂಟೈನ್ ಮಾಡುತ್ತೆ ಅಂತೇಳಿ. ಅಂತಂದರೆ ಆ ಮನುಷ್ಯನಿಗೆ ಜೀವನ ಅವಧಿಯಲ್ಲಿ ಈ 9 ಗ್ರಹಗಳು ಇಷ್ಟಿಷ್ಟು ವರ್ಷಗಳ ಕಾಲ ಆತನ ಆಳ್ವಳಿಕೆಯಲ್ಲಿ ಇರುತ್ತೆ ಅಂತ. ಈ ಚೆನ್ನಾಗಿರ್ಬೇಕಾದ್ರೆ ಒಳ್ಳೆ ಗ್ರಹ ಒಳ್ಳೆ ಪಿರಿಯಡ್ ಅಲ್ಲಿ ಆತನಿಗೆ ಹೆಸರು ಸೂಟೇಬಲ್ ಆದ್ರೆ ತುಂಬಾ ಚೆನ್ನಾಗಿರ್ತಾನೆ. ಆದ್ರೆ ಕೆಟ್ಟ ಗಳಿಗೆಯಲ್ಲಿ ಏನಾದ್ರು
ಆತನ ಪೀರಿಯಡಲ್ಲಿ ಹೆಸರು ನೇಮ್ ಚೇಂಜ್ ಮಾಡಿಕೊಂಡ್ರು ಅದು ಕೆಟ್ಟ ಪರಿಣಾಮಗಳು ಖಂಡಿತ ಬಂದೇ ಬರುತ್ತೆ, ಅಡ್ಡ ಪರಿಣಾಮಗಳಿದೆ. ಆದ್ರಿಂದ ನಾವು ಏನು ಹೇಳ್ತೀವಿ, ನಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ ಯಾವಾಗ ಕೆಟ್ಟ ಪರಿಣಾಮಗಳು ಆಗುತ್ತೋ ಅಂತಹ ಸಮಯದಲ್ಲಿ ಶಾಂತಿ ಕರ್ಮಗಳ ಮುಖಾಂತರ ಅದೇ ಹೆಸರಿದ್ದು ಅದನ್ನು ನಿವಾರಣೆ ಮಾಡ್ಕೋಬಹುದು. ಈಗ ನೀವು ಕೇಳಿದ ಹಾಗೆ ಯಾವ ಒಳ್ಳೆ ಹೆಸರು ಬರುತ್ತೆ, ಕೆಟ್ಟ ಹೆಸರು. ಈಗ ಒಳ್ಳೆ ಚೆನ್ನಾಗಿ ಹೆಸರು ಮಾಡ್ತಾನೆ, ಕೊನೆಯಲ್ಲಿ ಏನೋ ಒಂದು ನೆಗೆಟಿವ್ ಬಂದ್ಬಿಡ್ತು, ಪ್ರಪಂಚದಲ್ಲಿ ಹೆಸರೇ ಹೋಯ್ತು. ನೆಗೆಟಿವ್ ಏನಕ್ಕೆ ಬಂತಲ್ಲಿ, ಅಥವಾ ಬೇರೆ ಯಾವುದೋ ಪೀರಿಯಡ್ ಗ್ರಹ ಶುರುವಾಗಿ ದಶಾಭುಕ್ತಿಗಳು ಅಂತ ಹೇಳ್ತೀವಿ, ಆ ದಶೆಯಲ್ಲಿ ಶುರುವಾದಾಗ ಈತನಿಗೆ ಆ ನೇಮ್ ಅದಕ್ಕೂ ಸೂಟ್ ಆಗ್ತಾ ಇಲ್ಲ ಅಂತಂದ್ರೆ ನಿಕ್ ನೇಮ್ ಆಗ್ತಾ ಇಲ್ಲ, ಬರ್ತಾ ಇಲ್ಲ, ಮತ್ತು ಅದಕ್ಕೂ ಅದನ್ನ ಜಾತಕಕ್ಕೂ ಸಂಬಂಧ ಆಗ್ತಾ ಇಲ್ಲ, ಶತ್ರು ಗ್ರಹದ ಒಂದು ದಶೆ ನಡೀತಾ ಇದೆ ಅಂತ. ಆಗ ಅವ್ನು ಕೆಟ್ಟ ಹೆಸರು ಬರ್ತಾ ಇರುತ್ತೆ. ಅಂತ ಸಮಯದಲ್ಲಿ ನಾವು ಈ ಸಂಧಿ ಶಾಂತಿಗಳು ಏನೇನಿದೆ ಶಾಂತಿಗಳು ಮಾಡೋದ್ರಿಂದ, ಅಥವಾ ಬೇರೆಯವರು ಮತಧರ್ಮದವರಾದ್ರೆ ದಾನ ಧರ್ಮಗಳು ಮಾಡೋದ್ರಿಂದ, ಅಥವಾ ಕೆಲವೊಂದು ಕ್ರಿಯೆಗಳಿದೆ ಆ ರೀತಿ ಮಾಡೋದ್ರಿಂದ ಖಂಡಿತವಾಗಿಯೂ ನಾವು ಈ ಕೆಟ್ಟ ಫಲಗಳನ್ನ ನಿವಾರಣೆ ಮಾಡ್ಕೊಳ್ಳೋಂಥದ್ದಕ್ಕೂ ಒಂದು ಶಾಂತಿ ಇದೆ, ಅದನ್ನ ಮಾಡಬಹುದು ಅಂತ ನಾನು ಹೇಳ್ಬೋದು. ಈಗ ಆರ್ಯವರ್ಧನ್ ಅವರೇ, ನನ್ನ ಹೆಸರು ದಿವ್ಯಶ್ರೀ ಅಂತ ಆದ್ರೆ ನಾನು ಆಸೆ ಇರೋದು ಎಷ್ಟಿದ್ರು ಅದಕ್ಕೆ ಎಂಡಿಲ್ಲ ಅಂತ ಹೇಳ್ತಾರೆ. ದಿವ್ಯಶ್ರೀ ಇನ್ನೂ ನಾನು ಹೆಸರು ಮಾಡಬೇಕು, ಇನ್ನೂ ಹೆಸರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಹೆಸರು ನಂದು ಫೇಮಸ್ ಆಗಿದೆ, ಸಡನ್ ಆಗಿ ಬದಲಾವಣೆ ಕೂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನನ್ನ ಹೆಸರನ್ನೇ ಉಳ್ಕೊಂಡು ಪರಿಹಾರ ಅದು ಇದು ಏನು ಮಾಡ್ಕೊಳಕ್ಕಾಗತ್ತಿಲ್ವಾ? ಮಾಡ್ಕೋಬಹುದು. ಮತ್ತೆ ನೀವು ಹೆಸರು ಮುಖ್ಯ, ಆಮೇಲೆ ನಿಮ್ಮ ಡೇಟು ಕೂಡ ಮುಖ್ಯ. ಈ 2ನೇ ತಾರೀಕು, ಈ ಯಾರ್ಯಾರು 2ನೇ ತಾರೀಕು ಕೊಟ್ಟಿರ್ತಾರೋ, ಇಲ್ಲ 22ನೇ ತಾರೀಕು, ಇವಾಗ ನೋಡಿ ಪ್ರೇಮು ಸಕ್ಕತ್ತಾಗಿ ಮಾತಾಡ್ತಾರೆ, ಅವ್ರ ಕತೆ ಚೆನ್ನಾಗಿ ತೆಗಿತಾರೆ. ಚಿರಂಜೀವಿ ಕೂಡ 22ನೇ ತಾರೀಕು. ಇವ್ರು ಚಿರಂಜೀವಿ ನೇಮ್ ಬಗ್ಗೆ ಹೇಳಿದ್ರು. ನೇಮ್ ಭಾಳ ಮುಖ್ಯ. ಇವಾಗ ಪ್ರೇಮ್ ಅಂದರೆ 19 ಬರುತ್ತೆ, ಅವರು 4ನೇ ತಾರೀಕು ಕೊಡ್ತಾರೆ. ಒಂದು ತುಂಬ ಲಕ್ಕಿ ನಂಬರ್, ಈ 1ನೇ ನಂಬರಲ್ಲಿ ನೇಮ್ ಬರಬೇಕು. ಆಮೇಲೆ ನೋಡಿ ಶಿವಣ್ಣ 12ನೇ ತಾರೀಕು ಕೊಟ್ಟಿರೋದು, ಇವರಿಬ್ರಿಗೂ ಕಾಂಬಿನೇಷನ್ ಸಕ್ಕತ್ತಾಗಿ ಬರುತ್ತೆ. ಈ 4ಕ್ಕೂ 3ಕ್ಕೂ ರಾಹು ಗ್ರಹಕ್ಕೂ ಗುರು ಗ್ರಹಕ್ಕೂ ಒಳ್ಳೆ ಫ್ರೆಂಡ್ಶಿಪ್ ಚೆನ್ನಾಗುತ್ತೆ. ಅದೇ ನೋಡಿ ಪುನೀತ್ ರಾಜ್ಕುಮಾರ್ 17ನೇ ತಾರೀಕು ಕೊಟ್ಟಿರೋದು, ಈ 4ಕ್ಕೂ 8ಕ್ಕೂ ಯಾವಾಗಲೂ ಆಗಲ್ಲ. ಈಗ ಇನ್ನೊಂದು ಪ್ರಶ್ನೆ, ಈಗ ಮುಂಚೆಲ್ಲ ಶಿವರಾಜ್ ಕುಮಾರ್ ಅಂತಾನೆ ಕರೀತಾ ಇದ್ರು, ಶಿವರಾಜ್ ಅಂತ ಕರೀತಿದ್ರು. ಈಗ ಅಭಿಮಾನಿಗಳು ಶಿವಣ್ಣ ಅಂತ ಸಡನ್ ಆಗಿ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದು ಇತ್ತೀಚಿನ ದಿನಗಳಲ್ಲಿ. ಸೊ ಅದೆಷ್ಟರ ಮಟ್ಟಿಗೆ? ಹಾಗೇನೆ ಪುನೀತ್ ರಾಜ್ಕುಮಾರ್ನ ಅಪ್ಪು ಅಪ್ಪು ಅಂತಾನೆ ಕರೀತಿದ್ರು, ಈಗ ಪವರ್ ಸ್ಟಾರ್ ಅಂತ ಕರೀತಾರೆ. ಸೊ ಅವೆಲ್ಲ ಎಷ್ಟು ಬದಲಾವಣೆಗಳು ಅವರಿಗೆ ಕರೆಕ್ಟಾಗಿ ಕುತ್ಕೊಂಡವೆ. ಏನಕ್ಕೆ ಅಂದರೆ ಶಿವರಾಜ್ ಕುಮಾರ್ 12ನೇ ತಾರೀಕು ಕೊಟ್ಟಿರೋದು, ಇದೇ ತಿಂಗಳಲ್ಲಿ ಆಯಿತು ಬರ್ತಾರೆ. ನಾನು ಹೇಳಿದ್ರೆ ಈ ತಿಂಗಳಲ್ಲಿ ಹುಟ್ಟೋರಿಗೆಲ್ಲ ಎಷ್ಟೇ ಹಿಂದೆ ಹುಟ್ಟಿರಲಿ ಯೋಗ ಬರುತ್ತೆ ಅಂತ. ಆ ನಂಬರ್ ಇಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಶಿವಣ್ಣನ ನೇಮ್ ಚೆನ್ನಾಗಿದೆ, ಅವ್ರ ಡೇಟ್ ಆಫ್ ಬರ್ತ್. ಪುನೀತ್ ರಾಜ್ಕುಮಾರ್ ಕೂಡ ಅವ್ರಿಗೆ ಹೆಸರು ಚೇಂಜ್ ಮಾಡಿದ್ರು, ಮುಂಚೆ ಲೋಹಿತ್ ಅಂತ ಇತ್ತು ನೋಡಿ. ಅವ್ರ ಮನೆಯಲ್ಲೂ ಕೂಡ ಅವ್ರಿಗೆ ಸೂಟ್ ಆಗಲ್ಲ. ಅವ್ರಿಗೂ ಕೂಡ ಅವ್ರು ಎಷ್ಟು ಕತೆ ನೋಡ್ತಾರೆ, ಎಷ್ಟು ನೇಮ್ ನೋಡಿಲ್ಲ, ಎಷ್ಟು ಒಂದು ಫಿಲಮ್ ಇಡ್ಬೇಕಾದ್ರೆ ಒಂದು 500 ನೇಮ್ ನೋಡ್ತಾರೆ. ಅಂಥದ್ರಲ್ಲಿ ಅವ್ರ ಮಗನಿಗೆ ಕೂಡ ನೇಮ್ ಮತ್ತೆ ಚೇಂಜ್ ಮಾಡಿ ಇಟ್ಟಿದ್ರು. ಆ ನೇಮ್ ಹಳೆ ನೇಮಲ್ಲಿ ಅಷ್ಟು ಸಕ್ಸಸ್ ಕಾಣಲ್ಲ, ಹೊಸ ನೇಮಲ್ಲಿ ನೋಡಿ ನೇಮು ಒಬ್ಬ ಮನುಷ್ಯನ ಸಣ್ಣ ದಪ್ಪ ಮಾಡುತ್ತೆ. ಇವಾಗ ಲೋಹಿತ್ ಅನ್ಬೇಕಾದ್ರೆ ಗುಂಡಿಗೆ ಹೇಗಿದ್ರು, ಅದೇ ಇವಾಗ ಹೆಸರು ಚೇಂಜ್ ಮಾಡಲ್ಲ, ಹೆಸರಿಂದ ಸಣ್ಣ ತಂದು ಕೊಡುತ್ತೆ. ಹೆಸರು ಒಬ್ಬ ಮನುಷ್ಯನ ಸಣ್ಣನೂ ಮಾಡುತ್ತೆ, ದಪ್ಪನೂ ಮಾಡುತ್ತೆ. ಇಷ್ಟು ನಾನು ಸತ್ಯವಾಗಿ ನಾನು ನೋಡಿದ್ದೀನಿ. ಒಬ್ಬರು ಫಿಲಮ್ ದಪ್ಪನೂ ಮಾಡುತ್ತೆ, ಆ ನೇಮ್ ನಂಬರ್ ಆಗಿರುತ್ತೆ. ಇದು ನಿಜವಾಗ್ಲೂ ನನ್ನ ಘಟನೆಯಲ್ಲಿ ಪವರ್ ಇರುತ್ತೆ. ಒಬ್ಬ ವ್ಯಕ್ತಿ, ಒಬ್ಬರು ಫಿಲಮ್ ಡೈರೆಕ್ಟರ್ ಮುಂದೆ ನಾನು ನೇಮ್ ಕೊಟ್ಟೆ, ತುಂಬ ಯಾವಾಗಲೂ ಹಾಸ್ಪಿಟ್ಲ್ ಕರ್ಕೋಗಾರಂತೆ. ನಾನು ಹೇಳಿದೆ, ಈ ಹೆಸರು ಇಟ್ಟು ಇನ್ನು 15 ನಿಮ್ಮ ಮಗ ಕಲ್ಲರ್ ಬರ್ತಾನೆ ನೋಡಿ ಅಂದೆ. ಅದು ಬೇಸಿಗೆ ಕಾಲದಲ್ಲಿ ಅವ್ನು ಆಟ ಆಡೋ ಟೈಮಲ್ಲಿ ಅಷ್ಟು ಕಲರ್ ಬಂದ. ನೇಮ್ ಕಲ್ಲರ್ ಕೂಡ ತಂದು ಕೊಡುತ್ತೆ. ಕಲ್ಲರು ದಪ್ಪ ಇದ್ದವ್ರನ್ನ ಸಣ್ಣ ಮಾಡ್ಬೋದು ನೇಮಲ್ಲಿ, ಇಷ್ಟು ಇದೆ ಪವರ್. ಈಗ ಅದೃಷ್ಟದ ಬಗ್ಗೆನೇ ಮಾತಾಡ್ತಿದ್ವಿ, ಹೆಸರು ಮತ್ತೆ ಅದೃಷ್ಟ ಅಂತ ಹೇಳಿ. ಹಾಗಾದ್ರೆ ಈ ಅದೃಷ್ಟ ಅನ್ನೋದು ಈಗ ಹೆಸರನ್ನ ಬದಲಾವಣೆ ಮಾಡಿದ ತಕ್ಷಣ ಇಂದಿಷ್ಟೇ ಟೈಮ್ ಈ ಅದೃಷ್ಟ ಇರುತ್ತೆ, ಆಮೇಲೆ ಮತ್ತೊಂದು ಹೆಸರು ಚೇಂಜ್ ಮಾಡ್ಕೋಬೇಕು, ಆ ಥರ ಏನಾದರೂ ಟ್ರೆಂಡ್ ಇರುತ್ತೆ ಅಥವಾ ಕೊನೆವರೆಗೂ? ನೋಡಿ, ಕೊನೆವರೆಗೂ ಹೆಸರು ಅನ್ನೋದು ನಾವು ಒಂದ್ಸಲಿ ಚೇಂಜ್ ಮಾಡಿದ್ಮೇಲೆ ಅದು ಕರೆಕ್ಟಾಗಿ ಸೂಟೇಬಲ್ ಆದ್ಮೇಲೆ ಕೊನೆವರೆಗೂ ಅದೇ ಹೆಸರೇ. ಆದ್ರೆ ಈ ಮಧ್ಯದಲ್ಲಿ ನಮಗೆ ಈ ಸಂಖ್ಯೆಗಳನ್ನ ನಾವು ಹೋದಾಗ ಇಷ್ಟಿಷ್ಟು ಪೀರಿಯಡ್ ಅಂತ ನಾನು ಏನು ಹೇಳಿದೆ, ಅಂತ ಸಮಯದಲ್ಲಿ ಕೆಟ್ಟದ್ದು ಆಗುತ್ತೆ, ಅದಕ್ಕೆ ಶಾಂತಿಗಳು ಮಾಡ್ಕೊಂಡ್ರೆ ಅದೇ ಹೆಸರು. ಆದ್ರೆ ಹೆಸರು ಮಾತ್ರ ಈ ಜನ್ಮ ದಿನಾಂಕಕ್ಕೂ ಆ ಹೆಸರಿಗೂ ಸೂಟ್ ಆಗ್ಬೇಕಷ್ಟೇ. ಮೇನ್ ಆ ಜನ್ಮ ದಿನಾಂಕ ಈಗ 4ನೇ ತಾರೀಕು ಕೊಟ್ಟಿರ್ತಾರೆ, ಅವನ ಭಾಗ್ಯ ಸಂಖ್ಯೆ ಅಂತ ನಾವು ಹೇಳ್ತೀವಿ, ಅಥವಾ ಅದೃಷ್ಟ ಸಂಖ್ಯೆ. ಅದಕ್ಕೂ ಈ ಜನ್ಮದ ಹೆಸರಿಗೂ ಅದಕ್ಕೂ ಇದಕ್ಕೂ ಹೊಂದಾಣಿಕೆ ಹಾಗೆ ಹೋಲಿಕೆ ಹಾಗೆ ಮಿತ್ರ ಸ್ಥಾನದಲ್ಲಿದ್ದರೆ ಅವನ ಜೀವನ ಪರ್ಯಂತ ಅದನ್ನೇ ಇಟ್ಕೋಬಹುದು. ತಿಂಗಳಿಗೊಂದ್ಸರಿ ವರ್ಷಕ್ಕೊಂದ್ಸಲಿ ಚೇಂಜ್ ಮಾಡ್ತಾ ಇದ್ರೆ ತುಂಬಾ ಇದು ಕೆಟ್ಟ ಪರಿಣಾಮಗಳು ಅಡ್ಡ ಪರಿಣಾಮಗಳು ಬೀರುತ್ತೆ ಅಂತ ಸಹ ಹೇಳ್ಬೋದು. ಇದನ್ನ ಮಧ್ಯದಲ್ಲಿ ಈಗ ಋತುಕಾಲಗಳು ಬಂದು 4 ಋತುಗಳಿರುತ್ತೆ, ಒಂದೊಂದು ಋತುಗೆ ಒಂದೊಂದು ಹೆಸರು ಅಂತಂದ್ರೆ ಈ ಋತುಗಳಿಗೆ ಹೆಸರಿದೆ, ಆದ್ರೆ ಮನುಷ್ಯನಿಗೆ ಆ ರೀತಿ ಹೆಸರು ಬರೋದಿಲ್ಲ. ಆದ್ರೆ ನಾವು ಇಲ್ಲಿ ಏನು ಹೇಳ್ತೀವಿ, ಯಾರಿಗೇ ಆಗ್ಲಿ ಒಂದು ನೇಮ್ ಅಂತ ಕೊಟ್ಟ ಮೇಲೆ ಪರಿಪೂರ್ಣವಾದ ಹೆಸರನ್ನು ಕರೆಯೋದು ತುಂಬಾ ಒಳ್ಳೆಯದು. ಯಾಕೆಂತಂದ್ರೆ ಈಗ ಉದಯ ಚಂದ್ರಿಕಾ ಅಂತ ಹೆಸರು ಇರುತ್ತೆ. ಈಗ ಉದಯ ಅಂತ ಕರೀತಾ ಇರ್ತಾರೆ, ಉದಯ ಇಸ್ ಪಾಸಿಟಿವ್, ಬಟ್ ಪೂರ್ತಿ ಹೆಸರನ್ನು ಇಟ್ಕರ್ದಾಗ ಅವ್ರು ಮತ್ತಷ್ಟು ಇನ್ನಷ್ಟು ಬಲ. ಈಗ 2 ಪಿಲ್ಲರ್ ಇದ್ರೆ ಒಂದು ಸಪೋರ್ಟ್, ಒಂದೇ ಪಿಲ್ಲರ್ ಇದ್ದಾಗ ಸಪೋರ್ಟ್ ಕಮ್ಮಿ ಇರುತ್ತೆ. ಆಗ ಹೆಸರು ಪರಿಪೂರ್ಣವಾದ ಹೆಸರನ್ನು ನಾವು ಇಟ್ಟುಕರೆದಾಗ, ಆ ಹೆಸರು ಆತನಿಗೆ ಸೂಟೇಬಲ್ ಇದ್ದಾಗ ಖಂಡಿತವಾಗ್ಲೂ ಆತನಿಗೆ ಒಳ್ಳೇದೇ ಆಗುತ್ತೆ. ಆ ಹೆಸರಿಂದ ಯಾವತ್ತೂ ಆತನಿಗೆ ಅಡ್ಡ ಪರಿಣಾಮಗಳು ಕೆಟ್ಟದ್ದು ಬರೋದಿಲ್ಲ. ಒಳ್ಳೆ ಪಾಯಿಂಟ್. ಯಾರ್ಯಾರ ಹೆಸರಲ್ಲಿ ಡಬಲ್ ಲೆಟರ್ ಬರುತ್ತೆ ಅವ್ರಿಗೆ ಸಕ್ಸಸ್ ಜಾಸ್ತಿ ಇರ್ತಾರೆ.
ಡಬಲ್ ಲೆಟ್ರು, ಡಬಲ್ ಲೆಟರ್, ಡಬಲ್ ಇ ಬರುತ್ತೆ, ಎಲ್ಲರೂ ಇ ಬರುತ್ತೆ, ಆಮೇಲೆ ಡಬಲ್ ಡಿ ಬರುತ್ತೆ. ಆಮೇಲೆ ಇನ್ನೊಂದೇನದು ಗೊತ್ತಾ, ಯಾರಿಗಾರು ಒಂದು ನೇಮ್ ಎಸ್ ಇಂದ ಸ್ಟಾರ್ಟ್ ಆಗಿ ಡಬಲ್ ಡಿ ಅಂದ್ರೆ ಅದು ಒಟ್ಟಿಗೆ ಬರಬೇಕು ಅಂತೇನಿಲ್ಲ, ಇಲ್ಲ ಇನ್ಸಿಲಲ್ಲಿ ಒಂದು ಬಂದ್ರು ಹೆಸರಲ್ಲಿ ಎರಡು ಸಲ ಡಿ, 2 ಸಲ ಪಕ್ಕನೇ ಬರಬೇಕು. ದೇವೇಗೌಡರು ಡಬಲ್ ಡಿ ಬರುತ್ತಲ್ಲ, ಅದೇ ಥರ. ಏನಕ್ಕೆ ಈ ಮಾತನ್ನು ಹೇಳ್ತಿದ್ದೀನಿ, ಸಕ್ಸಸ್ ಜಾಸ್ತಿ ಬೇಕು ನನ್ನ ಮಗನಿಗೆ, ತುಂಬ ಜಾತಕ ವೀಕ್ ಆಗಿರುತ್ತೆ ಅವ್ರಿಗೆ, ಸಕ್ಸಸ್ ಕಾಣೋದಿರಲ್ಲ ಒಂದು ಜಾತಕ, ಅಂಥವ್ರಿಗೆ ಡಬಲ್ ಲೆಟ್ರ್ ಪಕ್ಕದಲ್ಲಿ ಸೇರಿಸ್ಬೇಕು. ಇನ್ನೊಂದು ಸೆಕೆಂಡ್ ನೇಮ್ ಎನ್ನಿಂದಲೇ ಸ್ಟಾರ್ಟ್ ಮಾಡಬೇಕು, ಇಲ್ಲ ಎಸ್ ಸಿ ಎಂಡ್ ಆಗುತ್ತೆ, ಇಲ್ಲ ಲಾಸ್ಟ್ ಲೆಟ್ರು ಎಸ್ ಇಂದಲೇ ಸ್ಟಾರ್ಟ್ ಮಾಡಬೇಕು, ಇಲ್ಲ 6ಗೆ ಎಂಡ್ ಆದರೆ ಪಕ್ಕದ ಇನ್ನೊಂದು ಹೆಸರು ಇಡಬೇಕು, ಅದನ್ನು ಕರೆಕ್ಟಾಗಿ ವಾಸ್ತವವಾಗಿ ಸೆಟ್ ಮಾಡ್ಬೇಕು. ಆ 2 ನಂಬರ್ ಪಕ್ಕ ಬರಬೇಕು. ಆಮೇಲೆ ಈ ವ್ಯಕ್ತಿ ಅಂತಲ್ಲ, ಯಾವ ಎಸ್ಸಿಂದ ಸ್ಟಾರ್ಟ್ ಆಗಿ ಯಾವ ಎಸ್ಸಿಗೆ ಎಂಡ್ ಆಗುತ್ತೆ. ಇವಾಗ ಎ ಇಂದ ಸ್ಟಾರ್ಟ್ ಆಗಿ ಎಗೆ ಎಂಡ್ ಆಗಿದ್ರೆ ಒಳ್ಳೆ ಯೋಗ ಬರುತ್ತೆ, 6ರಿಂದ ಸ್ಟಾರ್ಟ್ ಆಗಿ 6ಗೆ ಎಂಡ್ ಆಗಬೇಕು. ಇದೆಲ್ಲ ಯಾವ ಥರ ಯೋಗಗಳು ಬರುತ್ತೆ ಅಂತ ಅವ್ರಿಗೆ ಬೇಕು ಅಂದರೆ, ನಮ್ಗೆ ಇಂತಿಂಥ ಯೋಗ ಬೇಕು ಅಂದವ್ರಿಗೆ ಮಾತ್ರ ಅಂತಂತ ನೇಮ್ ಇಟ್ಕೊಡ್ಬೇಕು. ಇವಾಗ ಫಿಲಾಮ್ ಲ್ಯಾಂಡಲ್ಲಿ ಇದ್ದವ್ರಿಗೆ ಫಿಲಾಮ್ ಲ್ಯಾಂಡಿಗೆ ಸಂಬಂಧಪಟ್ಟಿದ್ದು ಯೋಗನೇ ತಂದುಕೊಡ್ಬೇಕು. ಅವ್ರಿಗೆ ಹೋಗ್ಬಿಟ್ಟು ಮಲ್ಲಿದ್ದವ್ರು ತಂದುಕೊಟ್ರೆ ಏನಾದ್ರು ಗೊತ್ತಾ, ಇವರೆಲ್ಲ ಚೆನ್ನಾಗಿರೋ ಫಿಲಮ್ ಸೇರಿಸ್ತೀವಿ ಬಾರಮ್ಮ ಅಂತ ಕರೆದ್ಬಿಡ್ತಾರೆ. ಫಿಲಮ್ ಲ್ಯಾಂಡಲ್ಲಿ ಇದ್ದವರು ನನಗೆ ಇದ್ರಲ್ಲಿ ಸಕ್ಸಸ್ ಕಾಣಬೇಕು ಅಂದರೆ ಅವ್ರಿಗೆ ತಕ್ಕನಾದಂಥ ನೇಮ್ ಕೊಡ್ಬೋದು. ಇವರು ಅದರಿಂದ ಮತ್ತು ರಾಜಕೀಯ ವ್ಯಕ್ತಿಗೆ, ರಾಜಕೀಯದಲ್ಲೇ ನಾನು ಸಕ್ಸಸ್ ಕಾಣ್ತೀನಿ ಅನ್ನೋರಿಗೆ, ರಾಜಕೀಯದಲ್ಲಿ ಇವಾಗ ಮುಂಚೆ ಏನೋ ನೇಮ್ ಇರುತ್ತೆ, ರಾಜಕೀಯಕ್ಕೆ ಬಂದಿದ ತಕ್ಷಣ ನೇಮ್ ಚೇಂಜ್ ಮಾಡ್ತಾರೆ, ಊರಲ್ಲಿ ಹಳೆ ಸುದ್ದಿ ಹಳೆ ಹೆಸರೆಲ್ಲ ಬೇಡ ಅಂತ. ಅಂಥವ್ರನ್ನ ಕರೆಕ್ಟಾಗಿ ಸೆಟ್ ಮಾಡ್ಕೊಂಡು ನೇಮ್ ಇಡಬೇಕು. ಮತ್ತು ನನಗೆ ಗೌರ್ಮೆಂಟ್ ಕೆಲಸನೇ ಸಿಗಬೇಕು. ಒಬ್ಬರು ಜಾತಕದಲ್ಲಿ ಗೌರ್ಮೆಂಟ್ ಕೆಲಸ, ಅವ್ರ ಅಪ್ಪನಿಗೆ ಆಸೆ ಇರುತ್ತೆ, ನನ್ನ ಮಗ ಗೌರ್ಮೆಂಟ್ ಕೆಲಸ ಸೇರಬೇಕು, ನನ್ನ ಏನಾರು ಮಾಡಿ ಸೇರಿಸ್ಬೇಕು. ಅಂಥವ್ನಿಗೆ ಗೌರ್ಮೆಂಟ್ ಗ್ರಹ ರವಿ ಗ್ರಹ ಉಚ್ಚವಾಗಿರೋ ಥರನೇ ಆ ಥರ ಒಂದು ನೇಮ್ ಸೆಟ್ ಮಾಡಿಕೊಡ್ಬೇಕು. ಅವನು ಆವಾಗಲೇ ಗೌರ್ಮೆಂಟ್ ಕೆಲಸ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ನೀವಿಬ್ಬರು ಕೂಡ ಅಕ್ಷರದಲ್ಲಿ ಇರ್ತಕ್ಕಂತಹ ಒಂದು ಮಹತ್ವದ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದ. ಸೊ ವೀಕ್ಷಕರೇ, ಹೆಸರನ್ನ ಗಳಿಸುವ ಸಲುವಾಗಿ ಒಂದು ಹೆಸರಿನ ಬದಲಾವಣೆಗೆ ಇತ್ತೀಚಿನ ದಿನಗಳಲ್ಲಿ ಕೈ ಹಾಕ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಹೆಸರಿನ ಬದಲಾವಣೆ ಕೂಡ ಆಗ್ತಾ ಇದೆ. ಆದರೆ ಕೆಟ್ಟದ್ದು ಒಳ್ಳೆಯದು ಅನ್ನೋದು ಮನುಷ್ಯನ ಜೀವನದಲ್ಲಿ ಸಹಜವಾಗಿ ನಡೆಯುವಂತಹ ಪ್ರಕ್ರಿಯೆ, ಆಯ್ಕೆ ನಿಮಗೆ ಬಿಟ್ಟದ್ದು ಅಂತ ಹೇಳ್ತಾ ದುನಿಯಾ ವಿಶೇಷವನ್ನ ಮುಗಿಸ್ತಾ ಇದ್ವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.